ಈಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣಂಗೆ ತಿಂಡಿಗಳ ಜೊತೆ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಅಂದರೆ ತುಂಬ ಪ್ರೀತಿ. ಅದರಲ್ಲೂ ಕೃಷ್ಣ ಬೆಣ್ಣೆ ಗಡಿಗೆಯನ್ನು ಒಡೆದ ಕತೆ ನೀವೆಲ್ಲರೂ ಕೇಳಿರ್ತೀರ. ಕೃಷ್ಣಂಗೆ ಇಷ್ಟ ಆದಂಥ ಬೆಣ್ಣೆ ಮತ್ತು ಆ ಬೆಣ್ಣೆಯಿಂದ ತುಪ್ಪ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ನಾವು ನಮ್ಮ ಮನೇಲಿ ನಂದಿನಿ ಸಮೃದ್ಧಿ ಫುಲ್ ಫ್ಯಾಟ್ ಹಾಲನ್ನು ಉಪಯೋಗಿಸ್ತಾ ಇದ್ದೀವಿ. ನೀವು ಯಾವುದೇ ಹಾಲಿನ ಕೆನೆಯಿಂದ ಬೆಣ್ಣೆ ತುಪ್ಪ ಮಾಡ್ಬೋದು, ಆದರೆ ಸ್ವಲ್ಪ ಕಡಿಮೆ ಜಾಸ್ತಿ ಬರ್ಬೋದಷ್ಟೇ, ಅದರಲ್ಲೇನೂ ತೊಂದರೆ ಇಲ್ಲ. ಹಾಲನ್ನು ಪಾತ್ರೆಗೆ ಹಾಕಿ ಕಾಯಿಸಿ 2-3 ಗಂಟೆ ಆರಿ ತಣ್ಣಗಾದ್ಮೇಲೆ ಪುನಃ ಹಾಲನ್ನು 2ನೇ ಸತಿ ಕಾಯಿಸಿ. ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ 3-4 ಗಂಟೆ ಕಾಲ ಇಡಿ. ಅಥವಾ ರಾತ್ರಿ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಕೂಡ ತೆಗೆದ್ರೆ ಇನ್ನೂ ಚೆನ್ನಾಗಿ ಕೆನೆ ಕಟ್ಟುತ್ತೆ. ಹಾಲಿನ ಪಾತ್ರೆನ ಫ್ರಿಜ್ಜಿಂದ ತೆಗೆದು ನೋಡಿ, ಈ ಥರ ದಪ್ಪಗೆ ಚೆನ್ನಾಗಿ ಕೆನೆ ಕಟ್ಟಿರುತ್ತೆ. ಬಟರ್ ನೈಫ್ ಅಥವಾ ಸ್ಪೂನಿನ ಸಹಾಯದಿಂದ ಕೆನೆ ಎಲ್ಲ ತೆಗೆದು ಡಬ್ಬಿಗೆ ಹಾಕ್ಕೊಳ್ಳಿ. ನಾವು ನಮ್ಮ ಮನೆಯಲ್ಲಿ ದಿನ 1 ಲೀಟ್ರ್ ಹಾಲು ಉಪಯೋಗಿಸೋದ್ರಿಂದ 4 ದಿನಕ್ಕೆ 1 ಡಬ್ಬಿ ಕೆನೆ ಆಗುತ್ತೆ. 4ನೇ ದಿನ ಸಾಯಂಕಾಲ 6 ಗಂಟೆಗೆ ಫ್ರಿಜ್ಜಿಂದ ತೆಗೆದಿಟ್ಕೊಂಡು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ರಾತ್ರಿ ನೀವು ಮಲ್ಕೊಳ್ಳೋವಾಗ 10 ಗಂಟೆ ಸುಮಾರಿಗೆ 1.5 ಸ್ಪೂನ್ ಮೊಸರು ಅಥವಾ ಮಜ್ಜಿಗೆ ಹಾಕಿ ಚೆನ್ನಾಗಿ ಕಲಕಿ ಹೆಪ್ಪಾಕಿ ಮುಚ್ಚಿಡಿ. ಹೊರಗಡೆ ಇಡಬೇಕು, ಫ್ರಿಜ್ಜಲ್ಲಿ ಇಡಬಾರ್ದು. ಮಾರನೇ ದಿವಸ 11-12 ಗಂಟೆ ಅಷ್ಟೊತ್ತಿಗೆ ಅದನ್ನು ಕಡಿಬೋದು. ತುಂಬ ಚೆನ್ನಾಗಿ ಹೆಪ್ಪಾಗಿರುತ್ತೆ. ನಮ್ಮ ಮಿಕ್ಸಿ ಜಾರಲ್ಲಿ ಮಜ್ಜಿಗೆ ಕಡಿಯೋ ಗುಂಡನೆ ಬ್ಲೇಡ್ ಇದೆ. ಇದರಲ್ಲಿ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಜ್ಯೂಸ್ ಬ್ಲೇಡ್ನಲ್ಲಿ ಬೆಣ್ಣೆ ಬರೋದು ಸ್ವಲ್ಪ ಕಷ್ಟ, ಆದರೂ ಸ್ವಲ್ಪ ಬರುತ್ತೆ. ನಿಮ್ಮ ಹತ್ರ ಕಡ್ಗೋಲಿದ್ರೆ 10-15 ನಿಮಿಷದಲ್ಲಿ ಬೆಣ್ಣೆ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಹೆಪ್ಪಾಗಿದೆ. ಕೆನೆ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಡಬ್ಬಿ ಎಲ್ಲ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣಗಿರೋ ನೀರು ಹಾಕಿ. ನೋಡಿ, ಅಂದಾಜು ಕೆನೆ ಮೇಲೆ 1-1.25 ಇಂಚಷ್ಟು ನೀರಿರಬೇಕು. ಮುಚ್ಚಳ ಮುಚ್ಚಿ ವೈಪ್ ಮಾಡಿ 10-15 ಸೆಕೆಂಡ್. ಆಮೇಲೆ 20-25 ಸೆಕೆಂಡು ಮಿಕ್ಸಿ ಆನ್ ಮಾಡಿ ಬಿಡಿ. ಸ್ವಲ್ಪ ಬಿಟ್ಟು ಮತ್ತೆ 2-3 ಸಾರಿ ವೈಪ್ ಮಾಡಿ ಸ್ವಲ್ಪ ತಣ್ಣಗಿರೋ ನೀರು ಹಾಕಿ 1-2 ಸಾರಿ ವೈಪ್ ಮಾಡಿದ್ರೆ ಬೆಣ್ಣೆ ಬರುತ್ತೆ. ನೋಡಿ, ಇವಾಗ ಬೆಣ್ಣೆ ಎಲ್ಲ ಈ ಥರ ತೇಲ್ತಾ ಇದೆ. ಕೈ ನೀರು ಮಾಡ್ಕೊಳ್ಳಿ. ಕೈ ನೀರು ಮಾಡಿಕೊಂಡು ಈ ಥರ ತಿರುಗಿಸಿ ಉಂಡೆ ಮಾಡಿ ಬೆಣ್ಣೆ ತೆಗೆದು ಪಾತ್ರೆಗೆ ಹಾಕಿ. ನೋಡಿ, ಇಷ್ಟು ಬೆಣ್ಣೆ ಬಂದಿದೆ. ಮಜ್ಜಿಗೆ ಉಪಯೋಗಿಸೋದಾದರೆ 2ನೇ ಸಾರಿ ಕಡಿಬೇಡಿ. ಮಜ್ಜಿಗೆ ಆಚೆ ಹಾಕೋದಾದರೆ 2ನೇ ಸತಿ ಕಡಿದ್ರೆ ಸ್ವಲ್ಪ ಬೆಣ್ಣೆ ಬರುತ್ತೆ. ಮಜ್ಜಿಗೆ ಎಲ್ಲ ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ರವೆ ಇಡ್ಲಿ, ಮಸಾಲೆ ದೋಸೆ, ಸೆಟ್ ದೋಸೆ, ಮಸಾಲೆ ಮಜ್ಜಿಗೆ ಏನು ಬೇಕಾದರೂ ಮಾಡ್ಬೋದು. ಇದರ ರೆಸಿಪಿಗಳಿಗೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಮಜ್ಜಿಗೆ ಬಗ್ಸಿದ ಮೇಲೆ ಜಾರಲ್ಲಿ ಕೆಳಗಡೆ ಮೇಲ್ಗಡೆ ಬೆಣ್ಣೆ ಇರುತ್ತೆ. ಎಲ್ಲ ತೆಗೆದು ಬೆಣ್ಣೆ ಪಾತ್ರೆಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಬೆಣ್ಣೆ ಚೆನ್ನಾಗಿ ತೊಳೀರಿ. ಅದರಲ್ಲಿ ಮಜ್ಜಿಗೆ ಅಂಶ ಇರುತ್ತೆ. ಆ ನೀರನ್ನು ಮಜ್ಜಿಗೆ ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಥರ 2ನೇ ಸಾರಿ ಸ್ವಲ್ಪ ನೀರು ಹಾಕಿ ತೊಳೀರಿ. ಮಜ್ಜಿಗೆ ಅಂಶ ಇಲ್ಲದೇ ಇದ್ದರೆ ಕೃಷ್ಣನ ಫೇವ್ರೇಟ್ ಬೆಣ್ಣೆ ರೆಡಿ. ಬೆಣ್ಣೆಗೆ ಸ್ವಲ್ಪ ಸಕ್ಕರೆ ಬೆರೆಸಿ ಕೃಷ್ಣಂಗೆ ನೈವೇದ್ಯ ಮಾಡಿ ಎಲ್ಲ ಚೆನ್ನಾಗಿ ಕಲಸಿ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಈಗ ತುಪ್ಪ ಮಾಡೋಣ. ಬೆಣ್ಣೆಲಿ ಇರೋ ನೀರೆಲ್ಲ ಬಗ್ಸಿ
ಬೆಣ್ಣೆನೊಂದು ದೊಡ್ಡ ಪಾತ್ರೆಗೆ ಹಾಕಿ, ಮೊದಲೇ ದೊಡ್ಡ ಪಾತ್ರೆಯಲ್ಲಿದ್ದರೆ ಏನೂ ತೊಂದರೆ ಇಲ್ಲ. ಒಲೆ ಮೇಲಿಟ್ಟು ಕಾಯಕ್ಕಿಡಿ. ಲೋ ಫ್ಲೇಮ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬೆಣ್ಣೆ ಕಾಯೋವಾಗ ತುಂಬ ಉಕ್ಕು ಬರುತ್ತೆ. ಆಗಾಗ ಕಲಕ್ತಾ ಇರಿ. ಕಲಬೆರಕೆ ಬೆಣ್ಣೆ ತುಪ್ಪ ಮಾಡೋ ಈ ಕಾಲದಲ್ಲಿ ನಾವು ಬಂದು ನಿಂತಿದ್ದೀವಿ. ನಾವು ಗೊಡ್ಡು ಸಂಪ್ರದಾಯ ಅಂಥೇಳಿ ಹಳೆ ಕಾಲದ ಪದ್ಧತಿ, ಆಹಾರ ಪದ್ಧತಿನೇ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ನಮಗೆ ಆರೋಗ್ಯದ ತೊಂದರೆ ಇದೆ. ನಾವು ಹಳೆ ಕಾಲದ ಪದ್ಧತಿ ಸ್ವಲ್ಪ ಬಿಟ್ಟು ಹೊಸ ಪದ್ಧತಿಯಿಂದ ಶುದ್ಧವಾದಂಥ ಚೆನ್ನಾಗಿರೋ ಬೆಣ್ಣೆ ತುಪ್ಪ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ವೀಳ್ಯದೆಲೆ, ಕರಿಬೇವು ಹಾಕಬೇಕನ್ಸಿದ್ರೆ ವೀಳ್ಯದೆಲೆ, ಕರಿಬೇವು, ಮಜ್ಜಿಗೆನ ರೆಡಿ ಇಟ್ಕೊಂಡಿರಿ. ನೋಡಿ, ತುಪ್ಪ ಎಲ್ಲ ಹಳದಿ ಬಣ್ಣ ಆಗ್ತಾ ಹಾಲಿನ ಕಣಗಳೆಲ್ಲ ಬ್ರೌನ್ ಕಲರ್ ಆಗಿ ಕೆಳಗಡೆ ಕೂತ್ಕೊಳ್ತಾ ಇದೆ. ಬುರುಗ್ ಬರೋದು ಕಡಿಮೆ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಂತೋಗುತ್ತೆ. ನೋಡಿ, ಬುರುಗೆಲ್ಲ ಬರೋದು ನಿಂತು ಹೋಗೋವಾಗ ಸ್ಟವ್ ಆಫ್ ಮಾಡಿ. ಹಳೆ ಕಾಲದವರು ವೀಳ್ಯದೆಲೆ ಅಥವಾ ಕರಿಬೇವು ಮಜ್ಜಿಗೆ ಲದ್ದಿ ತುಪ್ಪಕ್ಕೆ ಹಾಕ್ತಾ ಇದ್ರು. ಮಜ್ಜಿಗೆ ಲದ್ದಿ ತುಪ್ಪಕ್ಕೆ ಹಾಕಿದಾಗ ಚಟ್ಪಟ ಚಟ್ಪಟ ಅಂತ ಸಿಡಿಯುತ್ತೆ. ಆಗ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ತುಪ್ಪ ಎಲ್ಲ ಆರಿದೆ. ನಿಧಾನಕ್ಕೆ ಬಾಟ್ಲಿಗೋ ಡಬ್ಬಿಗೋ ಬಗ್ಗಿಸ್ಕೊಳ್ಳಿ. ನೋಡಿ, ಗಸಿ ಎಲ್ಲ ಕೆಳಗಡೆ ಇದೆ. ಈಗ ತುಪ್ಪ ಆರಿ ತುಂಬ ತಣ್ಣಗಾಗಿದೆ. ನೋಡಿ, ಮರಳ ಮರಳ ತುಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಮಾಡೋ ಥರ ತುಂಬ ಚೆನ್ನಾಗಿ ಬಂದಿದೆ. ನಾವು ಈ ಥರ ಬೆಣ್ಣೆ ತುಪ್ಪ ಮಾಡ್ಕೊಂಡು ತಿಂದರೆ ನಾವು ತುಂಬ ಆರೋಗ್ಯವಾಗಿರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.